ಇನ್ನೊಂದು ಕಡೆ ಏನಾಗಿದೆ, ಸೌಜನ್ಯ ಮಾವ ವಿಠಲಗೌಡ ವಿರುದ್ಧವಾಗಿ SITಗೆ ಕಂಪ್ಲೇಂಟ್ ಬಂದಿದೆ. ಅಲ್ಲಿ ಧರ್ಮಸ್ಥಳ ಗ್ರಾಮಸ್ಥರೇ SITಗೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಸಂದೀಪ್ ರೈ ಎನ್ನುವವರು SITಗೆ ದೂರು ಕೊಟ್ಟಿರೋದಿಲ್ಲಿ ಯಾರ ವಿರುದ್ಧ? ವಿಠಲಗೌಡ ವಿರುದ್ಧವಾಗಿ. ತನಿಖಾ ಹಂತದಲ್ಲಿ SIT ತನಿಖೆಯನ್ನು ದಾರಿ ತಪ್ಪಿಸ್ತಾ ಇರೋ ಆರೋಪವನ್ನು ಇವರು ಮಾಡಿದ್ದಾರೆ. SIT ಒಂದು ಕಡೆ ತನಿಖೆ ಮಾಡ್ಕೊಂಡು ಹೋಗ್ತಾ ಇತ್ತು, ಚಿನ್ನಯ್ಯ ಅಂತ. ಇಲ್ಲಿ ನೋಡಿದ್ರೆ ಇದೀಗ ವಿಠಲಗೌಡ ಹೇಳಿದಂಥ ಹೇಳಿಕೆಗಳ ಆಧಾರದ ಮೇರೆಗೆ ತನಿಖೆಯನ್ನು ಮಾಡಿಸಲಾಗ್ತಾ ಇದೆ. ಇದು ಕಂಪ್ಲೀಟ್ಲಿ ಒಂದು ಕೇಸನ್ನು ಡೈವರ್ಟ್ ಮಾಡುವಂಥ ಯತ್ನ. ಇನ್ವೆಸ್ಟಿಗೇಷನ್ ಸ್ಟೇಜ್ನಲ್ಲಿ ಇನ್ವೆಸ್ಟಿಗೇಷನ್ ರೂಟನ್ನು ತಪ್ಪಿಸುವಂಥ ಆರೋಪವನ್ನು ಈ ದೂರುದಾರ ಇಲ್ಲಿ ಮಾಡಿರೋದು. ವಿಚಾರಣೆ ಬಳಿಕ ವಿಡಿಯೋ ಹರಿಬಿಟ್ಟಂಥ ಹಿನ್ನೆಲೆಯಲ್ಲಿ ದೂರು ಕೊಟ್ಟಿರೋದಿಲ್ಲ. ಈಗ ಈ ವ್ಯಕ್ತಿನ ಕರ್ಕೊಂಡು ವಿಚಾರಣೆ ಮಾಡಿದ ಮೇಲೆ ಈ ಥರ ವಿಡಿಯೋ ಸ್ಟೇಟ್ಮೆಂಟ್ ಯಾಕೆ ಕೊಡಬೇಕಾಗಿತ್ತು? ಏನಾಯಿತು ವಿಚಾರಣೆ, ಯಾವ ಥರ ಏನು ಕತೆ, ನಾವೇನು ನಡೆದಿದೆ ಅಲ್ಲಿ, ಇದೆಲ್ಲ ಆಮೇಲೆ ಯಾಕೆ ಹೇಳಬೇಕಾಗಿತ್ತು ಅಂತ SIT ಯಾವುದೇ ಮಾಹಿತಿ ಕೊಡದೇ ಇದ್ದರೂ ವಿಡಿಯೋ ಹರಿಬಿಟ್ಟು ತನಿಖೆ ಹಾದಿ ತಪ್ಪಿಸ್ತಾ ಇದ್ದಾರೆ ಅಂತೇಳಿ ಕಂಪ್ಲೇಂಟ್ ಹೋಗಿರೋದು. ವಿಠಲಗೌಡ ಜೊತೆ ಕೆಲ ವ್ಯಕ್ತಿಗಳು ಸೇರಿ ಷಡ್ಯಂತ್ರ ಮಾಡಿದ್ದಾರೆ ಅಂತ ಆರೋಪ. ವಿಚಾರಣೆ ಬಳಿಕ ಯೂಟ್ಯೂಬ್ ಚಾನಲ್ಗಳಿಗೆ ಸಂದರ್ಶನ ಕೊಡ್ತಿರೋದು ಯಾಕೆ? ಸಾಕ್ಷ್ಯ ನಾಶಕ್ಕೆ ಸಾರ್ವಜನಿಕ ಹೇಳಿಕೆ ಕೊಟ್ಟ ಬಗ್ಗೆ ಕೂಡ ಕಂಪ್ಲೇಂಟ್ ಆಗಿದೆ. ಇಲ್ಲಿ ದೂರನ್ನು SIT ಬೆಳ್ತಂಗಡಿ ಅಧಿಕಾರಿಗಳು ಸ್ವೀಕರಿಸಿದ್ದಾರೆ. ತನಿಖೆ ಶುರು ಮಾಡ್ತಾರೆ. ವಿಠಲ್ ಗೌಡ ಅಂತ ಯಾಕಂತ ಹೇಳಿದರೆ ನಿಮ್ಗೆ ಗೊತ್ತಿರ್ಬೋದು, SIT ರಚನೆ ಆದದ್ದು ಒಬ್ಬ ಅನಾಮಿಕ ವ್ಯಕ್ತಿಯ ಒಂದು ಹೇಳಿಕೆಯ ಆಧಾರದ ಮೇಲೆ. ನಂತರದಲ್ಲಿ ಆತನ ಹೆಸರು ಬರ್ತದೆ ಚಿನ್ನಯ್ಯ ಅಂತೇಳಿ. ಆ ಪ್ರಕರಣದಲ್ಲಿ ಬುರುಡೆ ತಂದು ಕೊಟ್ಟ ವ್ಯಕ್ತಿ ವಿಠಲಗೌಡ ಅನ್ನುವನು ನಂತರದಲ್ಲಿ ಇದಕ್ಕೆ ತನಿಖೆಗೆ ಹಾಜರಾಗ್ತಾನೆ. ಆತನ ತನಿಖೆ ಆಗ್ತಾ ಇರುವ ಸಂದರ್ಭದಲ್ಲಿ ಆತ ತನಿಖೆ ಮುಗಿಸಿ ಹೊರಗೆ ಬಂದು ಒಂದು ವಿಡಿಯೋ ಮಾಡಿಬಿಡ್ತಾನೆ. ಮಾಟ ಮಂತ್ರ ಆಗಿದೆ, ಅಷ್ಟು ಬುರುಡೆ ಇದೆ, ಮಗುವಿನ ಶವ ಇದೆ, ಈ ಥರ ಇದೆ, ಪೊಲೀಸ್ನವರು ಅದನ್ನು ಏನು ಇದು ಮಾಡಲಿಲ್ಲ, ಹಾಗೆ ಹೀಗೆ. ಅಂದರೆ ಒಂಥರ SIT ತನಿಖೆಯ ದಾರಿಯನ್ನು ತಪ್ಪಿಸುವಂಥ ಕೆಲಸ ಸ್ಪಷ್ಟವಾಗಿ ಅವ ವಿಡಿಯೋ ಮಾಡಿಬಿಡೋದು. ಅದು SIT ಭಾಗವ? SIT ಅವರು ಹೇಳಿದ್ದಾರೆ ಈಗ ವಿಡಿಯೋ ಮಾಡಿ ಕೊಡುವಂತ? ಇಲ್ಲ ತಾನೆ. SIT ತನಿಖೆಯನ್ನು ಹಾದಿ ತಪ್ಪಿಸಲಿಕ್ಕೆ ಅಂತ ನಮ್ಮ ಭಾವನೆ. ಅದು ನಾವು ಅದರ ವಿರುದ್ಧ ಕಂಪ್ಲೇಂಟ್ ಕೊಟ್ಟದ್ದು.